ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಮಾದಿಗ ಸಮುದಾಯದಿಂದ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಬೆಂಬಲ. ಇಂದು ಮಾದಿಗ ಸಮುದಾಯದ ಮುಖಂಡ ಸುಧಾಕರ್ ಕೊಳ್ಳೂರ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸುಧಾಕರ್ ಕೊಳ್ಳೂರ ಅವರು, ಸಂವಿಧಾನವೇ ಬದಲಿಸುತ್ತೇವೆ, ಮೀಸಲಾತಿ ವಿರೋಧ ಇದ್ದೇವೆ ಎಂದು ಹೇಳುವ ಬಿಜೆಪಿ ಪಕ್ಷದಿಂದ ಒಳ ಮೀಸಲಾತಿಗೆ ಜಾರಿ ಮಾಡುತ್ತೇವೆ ಅಂತ ಹೇಳಿ ಮಾದಿಗ ಸಮುದಾಯದ ದಾರಿ ತಪ್ಪಿಸುತ್ತಿದ್ದಾರೆ. ಸಮುದಾಯದ ಜನರು ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಬಾರದು. ಮಾದಿಗ ಸಮುದಾಯದ ಸಂಪೂರ್ಣ ಬೆಂಬಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಸೂಚಿಸಿದ್ದೇವೆ ಅಂತ ಹೇಳಿದರು. ಮಾದಿಗ ಸಮುದಾಯದ ಮುಖಂಡರಾದ ವೆಂಕಟರಾವ್ ಶಿಂದೆ ಮಾತನಾಡಿ, ಬಿಜೆಪಿ ಪಕ್ಷದವರು ಮಂದಕೃಷ್ಣ ಮಾದಿಗ ಅವರನ್ನ ಮುಂದಿಟ್ಟುಕೊಂಡು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಸಮಾಜದ ಜನ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷಕ್ಕೆ ಮತ ನೀಡೋದಿಲ್ಲ ಅಂತ ಹೇಳಿದರು. ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಒಕ್ಕೂಟದ ಅಧ್ಯಕ್ಷರಾದ ಅಶೋಕ್ ದಾರಬಾರೆ ಮಾತನಾಡಿ, ತಾಲೂಕಿನಲ್ಲಿ ಎಲ್ಲ ಮಾದಿಗ ಸಮುದಾಯದ ಸಂಘಟನೆಗಳು ಹಾಗೂ ಸಮುದಾಯದ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸುತ್ತಿದ್ದೇವೆ ಅಂತ ಹೇಳಿದರು. ಇನ್ನು ಮಾದಿಗ ಸಮುದಾಯದ ಕಮಲನಗರ ಅಧ್ಯಕ್ಷರಾದ ನೀಲೇಶ್ ಘಾಗರೆ, ವಿಠಲ ಸೂರ್ಯವಂಶಿ, ಸಾಗರ ಜಾಧವ ಮುಂತಾದವರು ಉಪಸ್ಥಿತರಿದ್ದರು. ಲಕ್ಷ್ಮಣ ರಾಠೋಡ್, NKS TV4, ಬೀದರ್. ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಬೆಂಬಲಿಸಿ ಮಾದಿಗ ಸಮುದಾಯದ ವತಿಯಿಂದ ಅವರಿಗೆ ಬೆಂಬಲ ಸೂಚಿಸಿ ಇಂದು ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಆಗಮಿಸಿದರೆ ತಮ್ಮೆಲ್ಲರಿಗೆ ನಾವು ಸಮುದಾಯದ ವತಿಯಿಂದ ಆರ್ಥಿಕವಾದಂಥ ಸ್ವಾಗತ ಕೊಡ್ತೀವಿ ಸರ್. ಈ ಚುನಾವಣೆ ಇದೆ ಸರ್, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಮಾದಿಗ ಸಮುದಾಯ ಸೂಚಿಸಿದೆ. ಕೆಲವೊಬ್ಬರು ಮಾದಿಗ ಸಮುದಾಯ ಬಿಜೆಪಿ ಪಕ್ಷ ಜೊತೆ ಇದೆ ಅಂತ ಹೇಳ್ಕೊಂಡು ಹೇಳಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದನ್ನು ಸ್ಪಷ್ಟೀಕರಣ ಕೊಡೋಣ ಅಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಕೆಲವರು ಬಿಜೆಪಿ ಪಕ್ಷದಲ್ಲಿ ಇರೋರು ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಅವ್ರು ನಮ್ಮ ಸಮುದಾಯದವ್ರು ಕೂಡ ಇದ್ದಾರೆ. ಅವರೆಲ್ಲ ಸೇರಿ ಬಿಜೆಪಿ ಸಮಾವೇಶ ಮಾಡಿದ್ದಾರೆ, ಅದಕ್ಕೆ ಸಮಾಜ ಹೆಸರು ಬಣ್ಣ ಕೊಡ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಮಾದಿಗ ಸಮುದಾಯ ಬಿಜೆಪಿ ಪಕ್ಷವನ್ನು ಬೆಂಬಲಿಸೋದಿಲ್ಲ. ಯಾಕೆಂದರೆ ಇವರು ಒಳ ಮೀಸಲಾತಿಗಾಗಿ ಮಾದಿಗ ಸಮುದಾಯ ನಾವು ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವ ಬಿಜೆಪಿ ಪಕ್ಷ ಸಂವಿಧಾನವನ್ನೇ ಬದಲಾಯಿಸ್ತೀವಿ, ಮೀಸಲಾತಿಯನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅಂಥ ಪಕ್ಷದಲ್ಲಿ ನಾವು ಒಳ ಮೀಸಲಾತಿ ಹೆಂಗೆ ನಿರೀಕ್ಷೆ ಮಾಡಲು ಸಾಧ್ಯ ಅದ? ಒಳ ಮೀಸಲಾತಿ ಅವರಿಂದ ಸಾಧ್ಯನೇ ಇಲ್ಲ, ಬಿಜೆಪಿ ಅವರಿಂದ ಸಾಧ್ಯನೇ ಇಲ್ಲ. 2000 ಮೊನ್ನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಾಗಿರ್ತಕ್ಕಂಥ ಬಿಜೆಪಿ ನೇತೃತ್ವದ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಒಳ ಮೀಸಲಾತಿ ಸದಾಶಿವ ಆಯೋಗ ವರದಿ ಜಾರಿ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ದಾಗ ಇಟ್ಟು ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ಕೇಂದ್ರದಲ್ಲಿ ಅದು ತಿರಸ್ಕರಿಸಿ ಮತ್ತೆ ರಾಜ್ಯ ಕಳಿಸಿದ್ದಾರೆ. ಅಂಥವರಿಂದ ನಾವು ಹೆಂಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಅದ? ಮೊನ್ನೆ ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗ ಅವರನ್ನು ಮುಂದಿಟ್ಟುಕೊಂಡು, ಮಂದಕೃಷ್ಣ ಮಾದಿಗ ಸರ್ ಅವರು ನಮ್ಮ ಸಮುದಾಯದ ರಾಷ್ಟ್ರೀಯ ನಾಯಕರಿದ್ದಾರೆ. ಅವರು ಎಲ್ಲ ಒಂದು ಕಡೆ ಬಿಜೆಪಿ ಜಾಯ್ನ್ ಆಗಿದ್ದಾರೆ ಅನ್ನೋದು ನಮಗೆ ಅನ್ನಿಸ್ತಾ ಇದೆ. ಯಾವುದೇ ಒಂದು ಸಮುದಾಯ ಸಂಘಟನೆ ಒಂದು ಪಕ್ಷಕ್ಕೆ ಸೀಮಿತ ಇರಬಾರ್ದು. ನಿಮ್ಮ ಪಕ್ಷ ನೀವು ವೈಯಕ್ತಿಕ ಬೇರೆ, ಬಟ್ ಒಂದು ಸಮುದಾಯ ಸಂಘಟನೆ ಬಿಜೆಪಿಗೆ ಬೆಂಬಲ ಮಾಡ್ತಿರೋದನ್ನು ನಾವು ಸಮುದಾಯ ಖಂಡಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಜೊತೆ ಮಾದಿಗ ಸಮುದಾಯ ಇದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಮೇಲೆ ನಡೀತಕ್ಕಂಥ ಪಕ್ಷ ಇದೆ. ಎಲ್ಲ ಸಮುದಾಯಗಳನ್ನು ಒಂದು ಗೂಡಿಗೆ ತಗೊಂಡು ಹೋಗಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಪಕ್ಷದ ಜೊತೆ ಮಾದಿಗ ಸಮುದಾಯ ಇದೆ. ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ. ಔರಾದ್ ವಿಧಾನಸೌಧದಲ್ಲಿ 3 ಬಾರಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ ನಮ್ಗೆ 3 ಸಾರಿ ಟಿಕೆಟ್ ಕೊಟ್ಟಿದ್ರು. ನರಸಿಂಹರಾವ್ ಸೂರ್ಯವಂಶಿ ಅವರಿಗೆ 4 ಸಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ. ಅದನ್ನು ಬಿಟ್ಟರೆ ಈಗ KPCC ರಾಜ್ಯ ಕ್ಯಾಬಿನೆಟ್ನಲ್ಲಿ 2 ಕ್ಯಾಬಿನೆಟ್ ದರ್ಜೆ ಸಚಿವರಿದ್ದಾರೆ. ಸಮುದಾಯಕ್ಕೆ ಏನು ಕೊಡಬೇಕಿತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಇನ್ನೂ ಕೂಡ ಸಮುದಾಯಕ್ಕೆ ಕೊಡಬೇಕನ್ನೋ ಬೇಡಿಕೆ ನಮಗೂ ಕೂಡ ಇದೆ. ಮುಂದಿನ ದಿನಗಳಲ್ಲಿ 4 ವರ್ಷ ಸರ್ಕಾರ ಇದೆ. ಸರ್ಕಾರ ಇರೋದ್ರಿಂದ ನಮಗೂ ಸಮುದಾಯಕ್ಕೆ ಇನ್ನೂ ಸರ್ಕಾರ ಮಾಡ್ತೀವಿ ಅನ್ನೋ ಆಶ್ವಾಸನೆ ನಮ್ಮ ಪಕ್ಷದವ್ರು ಕೊಟ್ಟಿದ್ದಾರೆ. ಹಾಗಾಗಿ ಸದಾಶಿವ ಆಯೋಗ ಮತ್ತು ಒಳ ಮೀಸಲಾತಿ ಜಾರಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅದ. ಯಾಕಂದರೆ ಅವರು ಎಲ್ಲ ಸಮುದಾಯಗಳನ್ನು ಸಾಮಾಜಿಕ ನ್ಯಾಯದ ಮೇಲೆ ತೊಗೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ. ಹಾಗಾಗಿ ನಾವೆಲ್ಲರೂ ಸಂಪೂರ್ಣವಾಗಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾದಿಗ ಸಮುದಾಯದವರು ಮಾನ್ಯ ಈಶ್ವರ್ ಜಿ ಖಂಡ್ರೆ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಬೆಂಬಲ ಸೂಚಿಸಿದೆ ಸರ್. ಈಗಾಗಲೇ ಲೋಕಸಭೆಯ ಚುನಾವಣೆಯ ಪ್ರಯುಕ್ತವಾಗಿ ಔರಾದ್ ತಾಲೂಕಿನ ಎಲ್ಲ ನಮ್ಮ ಮಾದಿಗ ಸಮಾಜದ ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈಗಾಗಲೇ ನಾವು ಕಮಲನಗರ ತಾಲೂಕು ಮತ್ತು ಔರಾದ್ ತಾಲೂಕಿನಲ್ಲಿ
ಮಾದಿಗ ಸಮಾಜದ ಕಾರ್ಯಕರ್ತರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಸರ್ಕಾರದ ಒಂದು ವತಿಯಿಂದ ಕೊಟ್ಟಂಥ ಎಲ್ಲ ಗ್ಯಾರಂಟಿಗಳು ನಮ್ಮ ಸಮಾಜಕ್ಕೆ ಮುಟ್ತಾ ಇವೆ. ಎಲ್ಲ ಮಹಿಳೆಯರು ಭಾಳ ಖುಷಿಯಾಗಿದ್ದಾರೆ. ಮಧ್ಯದಲ್ಲಿ ಬೇರೆ ಬೇರೆ ಜನ ಬಂದು ನಮ್ಮ ಸಮಾಜಕ್ಕೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅಪೀಲ್ ಮಾಡ್ತೀನಿ ನಮ್ಮ ಸಮಾಜಕ್ಕೆ, ಔರಾದ್ ತಾಲೂಕಿನ ಮಾದಿಗ ಸಮಾಜದ ಎಲ್ಲ ಜನರಿಗೆ ಅಪೀಲ್ ಮಾಡ್ತೀನಿ, ದಯಮಾಡಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ಕೊಡಿ. ಆಮೇಲೆ ಅಭ್ಯರ್ಥಿ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಮತ ಕೊಡಬೇಕಾಗಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ.